ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದು ಯುನೀಕಾಗಿ ಡಿಫ್ರೆಂಟಾಗಿ ಕಾಣಿಸೋಂತಹ ಸನ್ ಬ್ರಿಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಯಾವಾಗಲೂ ತಗೊಳ್ಳೋ ಹಾಗೆ 10 ನಂಬರ್ದು ಕ್ರೋಶಾ ನೀಡಲ್ಲು. ಇದಕ್ಕೆ ಸ್ಯಾರಿನ ಸೀದಾ ಇಟ್ಕೊಂಡು ಹಿಂಭಾಗಕ್ಕೆ ನಾಟ್ ಇಟ್ಟು ಇವಾಗ ಹಿಂದೆಯಿಂದ ಮುಂದಕ್ಕೆ ಥ್ರೆಡ್ ತೊಗೊಂಬಂದು ಲಾಕ್ ಮಾಡಬೇಕು. ಈ ಥರ ನೋಡಿ, ಹೀಗೆ ಲಾಕ್ ಮಾಡ್ಕೊಬೇಕು. ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಈ ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಸ್ಯಾರಿಗೆ ನೋಡಿ 3 ಚೈನು ಎಲ್ಲಿಗೆ ಬರುತ್ತೆ ಅಷ್ಟಕ್ಕೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇವಾಗ ಮತ್ತೆ 3 ಚೈನು, ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನಿಲ್ಲಿ ಈ ಥರ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಯಾವ ಬೀಡ್ ಬೇಕಾದರೂ ಇಲ್ಲಿಗೆ ಯೂಸ್ ಮಾಡ್ಬೋದು. ಒಂದೊಂದು ಬೀಡ್ಸಲ್ಲೂ ಒಂದೊಂದು ಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ರೌಂಡ್ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಒಂದ್ಸಲಿ ಬೀಡನ್ನ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನು ಲಾಕು. ತುಂಬ ಈಸಿ ಇದೆ ಡಿಸೈನು, ಆರಾಮಾಗಿ ಮಾಡ್ಕೊಬೋದು. ಮತ್ತು 3 ಚೈನು ಮತ್ತು ಲಾಕು. ನಾವು ಸ್ಟಾರ್ಟಿಂಗಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ 3 ಚೈನು 3 ಸಲ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ನಾನು 3 ಚೈನ್ನ 5 ಸಲ ಹಾಕಿ ಲಾಕ್ ಮಾಡ್ಕೊತೀನಿ. ನೋಡಿ, ಈಗ 3 ಚೈನ್ 3 ಸಲ ಲಾಕ್ ಆಗಿದೆ. ಇದು 4ನೇ ಸಲ 3 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನು 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದೀಗ ಬೀಡ್ಸ್ ಹಾಕೋದು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನು 3 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಇನ್ನು ಡಿಸೈನ್ ಮುಗಿಯೋವರೆಗೂ ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನು 5 ಸಲ ಹಾಕಿ ಲಾಕ್ ಮಾಡ್ಕೊಬೇಕು. ಫಸ್ಟ್ ಸ್ಟೆಪ್ಪು ತುಂಬ ಈಸಿ ಇದೆ. ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿ 2ನೇ ಸ್ಟೆಪ್ಪು ಹೇಗೆ ಹಾಕೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ನಾನು ಫಸ್ಟ್ ಸ್ಟೆಪ್ಪಿಗೆ ಸ್ಯಾರಿನ ಸೀದಾ ಇಟ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಈಗ ಹಾಗೆ ಟರ್ನ್ ಮಾಡಿ 2ನೇ ಸ್ಟೆಪ್ಪಿಗೆ ಉಲ್ಟಾ ಇಟ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಚೈನ್ ಇರುತ್ತಲ್ಲ, 3 ಚೈನ್ಗೆ 3 ಚೈನ್ ಹಾಕಿ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. 2ನೇ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ. 3 ಚೈನ್ ಎಲ್ಲೆಲ್ಲಿ ಬಂದಿದೆಯೋ 3 ಚೈನ್ 5 ಸಲ ಹಾಕ್ಕೊಂಡಿದ್ವಲ್ಲ ನಾವು, ಆ 5 ಸಲಿಗೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋದು ಅಷ್ಟೇನೆ. ಮತ್ತು ಬೀಡ್ಸ್ ಇರತ್ತವ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ, 3 ಚೈನ್ ಎಲ್ಲೆಲ್ಲಿ ಇದೆಯೋ 3 ಚೈನ್ ಹಾಕೋದು. ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡ್ಸ್ ಹತ್ರ ಮಾತ್ರ 5 ಚೈನ್ ಹಾಕೊಬೇಕು.
3 4 5 ಚೈನ್ ಹಾಕ್ಕೊಂಡು ಬೀಡ್ಸ್ ಹತ್ರ ಈ ಥರ ಬೀಡ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಬೀಡ್ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಇರುತ್ತಲ್ಲ, ಫಸ್ಟ್ ಸ್ಟೆಪ್ಪಿನ ಲಾಕ್ಗಳು, ಆ ಲಾಕಿಗೆ ಲಾಕ್ ಮಾಡ್ತಾ ಹೋಗೋದು ಅಷ್ಟೇ. ತುಂಬ ಈಸಿ ಇದೆ 2ನೇ ಸ್ಟೆಪ್ಪು. ನಾನು ಇದೇ ರೀತಿ 2ನೇ ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ, ಇವಾಗ 3ನೇ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. 3ನೇ ಸ್ಟೆಪ್ಪಲ್ಲಿ ಈ ಥರ ಆರ್ಚ್ ಬರುತ್ತೆ. ಈ ಥರ ಆರ್ಚ್ ಡಿಸೈನ್ನ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ನಾವಿಲ್ಲಿ 3 ಚೈನ್ನ 5 ಸಲ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ 3 ಚೈನೇ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 3 ಚೈನೇ ಹಾಕ್ಕೊಂಡು 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನ್ ಲಾಕಿಗೆ ಲಾಕು. ಬೀಡ್ ಅಕ್ಕಪಕ್ಕ ಇರೋ 3 ಚೈನ್ ಮಾತ್ರ ನಾವು ಯೂಸ್ ಮಾಡ್ಕೊತೀವಿ 3ನೇ ಸ್ಟೆಪ್ಪಲ್ಲಿ. ಇನ್ನು ಮಿಕ್ಕಿದಕ್ಕೆಲ್ಲನೂ 3 ಚೈನ್ ಗ್ಯಾಪಲ್ಲಿ 3 ಚೈನೇ ಹಾಕಿ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಬೀಡ್ ಇದೆಯಲ್ಲ, ಬೀಡ್ ಪಕ್ಕದ 3 ಚೈನ್ ಗ್ಯಾಪಲ್ಲಿ ಮಾತ್ರ ಒಂದ್ಸಲಿ ಲಾಕ್ ಮಾಡಿಕೊಂಡು ಈ ಥರ ಸಿಂಗಲ್ ಕ್ರೋಶದಲ್ಲಿ, ಮತ್ತು ಅಲ್ಲಿಂದನೇ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ, ಈಗ 5 ಚೈನ್ ಗ್ಯಾಪ್ ಇದೆಯಲ್ಲ, ಬೀಡ್ ಮೇಲೆ 5 ಚೈನು, ಅದರೊಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಂದು ಹೀಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೋಡಿ, ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ 5 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಇದೇ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಪೂರ್ತಿ ಆರ್ಚ್ ಬರೋ ರೀತಿ 12 ಡಬಲ್ ಕ್ರೋಶ ಮಾಡ್ಕೊಬೇಕು. ಈ ಆರ್ಚ್ ಮಾಡ್ಕೊಳ್ಳೋದಕ್ಕೆ ತುಂಬ ಡಬಲ್ ಕ್ರೋಶಗಳು ಮಾಡ್ಕೊಳ್ಳೋದು ಬೇಡ. 11 ಅಥವಾ 12 ಡಬಲ್ ಕ್ರೋಶಗಳು ಸಾಕಾಗುತ್ತೆ. ಜಾಸ್ತಿ ಡಬಲ್ ಕ್ರೋಶಗಳು ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲೈನ್ಸು ಡಿಸೈನ್ ಬರಬೇಕು. ಆ ಲೈನ್ಸ್ಗಳು ಜಾಸ್ತಿ ಆಗಿಬಿಟ್ರು ನನ್ನ ಸರಿ ಕೂರೋದಿಲ್ಲ ಆರ್ಚು. ಅದಕ್ಕೆ ಕರೆಕ್ಟಾಗಿ 11 ಅಥವಾ 12 ಡಬಲ್ ಕ್ರೋಶ ಈ ಸ್ಟೆಪ್ಪಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನೋಡಿ, ನಂದು 12 ಡಬಲ್ ಕ್ರೋಶ ಆಗಿದೆ. ಈಗ ಬೀಡ್ ಪಕ್ಕದ್ದು 3 ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ದು ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಒಂದ್ಸಲಿ ಲಾಕ್ ಮಾಡ್ಕೊಬೇಕು. ನೋಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು 3 ಚೈನು ಫಸ್ಟು ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ 3 ಚೈನ್ ಲಾಕ್ ಇತ್ತಲ್ಲ, ಆ ಲಾಕ್ಗಳಿಗೆನೆ ಕಂಟಿನ್ಯೂ ಮಾಡ್ತಾ ಲಾಕ್ ಮಾಡ್ತಾ ಬರಬೇಕು. 3 ಸಲ 3 ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ ಬೀಡ್ ಪಕ್ಕದ್ದು 3 ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿಕೊಂಡು ಆರ್ಚ್ ಮಾಡ್ಕೊಳೋದು. ಮತ್ತು ಈಗ ಆವಾಗಲೇ ತೋರಿಸ್ದಾಗೆ 12 ಆರ್ಚ್ ಮಾಡಿಕೊಂಡು ಮತ್ತು ಬೀಡ್ ಪಕ್ಕದ್ದು 3 ಚೈನ್ ಗ್ಯಾಪಿಗೆ ಆರ್ಚ್ ಲಾಕ್ ಮಾಡ್ಕೊಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಸ್ಟೆಪ್ಪಲ್ಲಿ ಅಷ್ಟೇ ಬೀಡ್ಸ್ ಇದೆಯಲ್ಲ, ಬೀಡ್ಸ್ ಏನಿದೆ, ಬೀಡ್ಸ್ ಅಕ್ಕಪಕ್ಕ 3 ಚೈನ್ದು ಗ್ಯಾಪ್ ಏನಿದೆ ಆ ಗ್ಯಾಪ್ನ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀವಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲನೂ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಮಧ್ಯ 3 ಚೈನು ನಮಗೆ ಸುಮ್ಮನೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಕೆ ಉಳ್ಕೊಳ್ಳುತ್ತಷ್ಟೇ. ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ.
ಮೂರನೇ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ದ. ಇಲ್ಲೂ ಅಷ್ಟೇ ನಾನು ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ ಮತ್ತು 6 ಎಳೆ ಥ್ರೆಡ್ಡೇ ತಗೊಂಡಿದ್ದೀನಿ. ಇವಾಗ ಲಾಕ್ ಮಾಡಿಕೊಂಡು ಕಲರ್ ಚೇಂಜ್ ಮಾಡಾದ್ಮೇಲೆ ಹೀಗೆ ಸ್ಟಾರ್ಟಿಂಗಲ್ಲಿ ಏನಿದೆ 3 ಚೈನ್ ಲಾಕು, ಆ ಲಾಕಲ್ಲಿ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಲಾಕಿಗೆ ಲಾಕು. ಇವಾಗ ಮತ್ತೆ 3 ಚೈನ್, ಇಲ್ಲಿ 3 ಚೈನ್ ಲಾಕ್ ಇದೆಯಲ್ವ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಇದು ಲಾಕ್ ಆಗಿದ ತಕ್ಷಣ ಇಲ್ಲಿ ಆರ್ಚ್ ಏನಿದೆ, ಈ ಆರ್ಚ್ ಮೇಲ್ಗಡೆ ಹೋಲ್ಸ್ ಇದೆ, ಈ ಹೋಲ್ಸಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ನೋಡಿ ಇಲ್ಲಿ ಹೋಲ್ಸ್ ಇದೆಯಲ್ಲ, ಈ ಹೋಲ್ಸಲ್ಲಿ ಒಂದ್ಸಲಿ ಹೀಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಇವಾಗ ಚೈನ್ ಹಾಕ್ಕೊಳ್ಬೇಕು. 1 2 3 4 ಚೈನ್ ಹಾಕ್ಕೊತಿದ್ದೀನಿ. 4 ಚೈನ್ ಹಾಕ್ಕೊಂಡು ಇವಾಗ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಣ್ಣದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಒಂದು ಬೀಡ್ ಹಾಕಿ ಇಲ್ಲಿ ಬೀಡ್ಸ್ ಹಾಕೊಂಡಲ್ಲೇ ಕೂಡ ಮಾಡ್ಕೊಬೋದು ಈ ಡಿಸೈನ್ನ. ನಾನು ಇಲ್ಲಿ ಒಂದೊಂದು ಸಿಂಗಲ್ದು ಸಣ್ಣದು ಬೀಡ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಬೀಡ್ ಹಾಕ್ಕೊಂಡಾದ್ಮೇಲೆ 4ನೇ ಚೈನಿಂದ 3ನೇ ಚೈನಿಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋದು. ಈ ಥರ 4ನೇ ಚೈನ್ ಹಾಕ್ಕೊಂಡು ನಾವು ಬೀಡ್ಸ್ ಹಾಕ್ಕೊಂಡಿದ್ದೆ. ಇವಾಗ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ 3ನೇ ಚೈನಿಗೆ ಲಾಕ್ ಮಾಡಿಕೊಂಡೆ, ಮತ್ತು 2ನೇ ಚೈನಿಗೆ ಲಾಕ್ ಮಾಡ್ಕೊತಿದ್ದೀನಿ. ಎರಡನೇ ಚೈನಿಗೆ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತು ಫಸ್ಟ್ ಚೈನ್ ಆಯ್ತಲ್ಲ, ಫಸ್ಟ್ ಚೈನಿಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋದು. ಎಲ್ಲ ಚೈನಲ್ಲೂ 3 ಚೈನಿಗೂ ಒಂದೊಂದ್ಸಲಿ ಲಾಕ್ ಮಾಡ್ಕೊಂಬರೋದು. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿ ಅದರ ಪಕ್ಕದ್ದು ಹೋಲ್ ಇದೆಯಲ್ವ ಆರ್ಚಲ್ಲಿ, ನೋಡಿ ಈ ಥರ ಬರುತ್ತೆ. ಈ ಪಕ್ಕದ ಹೋಲ್ ಇದೆಯಲ್ಲ, ಆವಾಗಲೇ ಲಾಕ್ ಮಾಡ್ಕೊಂಡಿರೋ ಪಕ್ಕದ ಹೋಲಿಗೆ ಒಂದ್ಸಲಿ ಲಾಕ್ ಮಾಡೋದು. ನೋಡಿ ಈ ಥರ ಬರುತ್ತೆ, ಸ್ಟಿಕ್ ಟೈಪು. ಮತ್ತು ಲಾಕ್ ಆಗಿದ್ದು ಪಕ್ಕದ್ದು ಇರುತ್ತಲ್ಲ ಹೋಲು, ಈ ಹೋಲಿಗೆ ಒಂದ್ಸಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು, ಸಿಂಗಲ್ ಕ್ರೋಶ ಲಾಕು 2 ಒಂದೇನೆ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಮತ್ತು 4 ಚೈನು, 3 4 ಚೈನ್ ಹಾಕ್ಕೊಂಡು ಮತ್ತು ಈಗ ಒಂದು ಬೀಡ್ ಹಾಕ್ಕೊತೀನಿ. ಒಂದು ಬೀಡ್ ಹಾಕ್ಕೊಂಡು ಮತ್ತು 4ನೇ ಚೈನ್ ಬಿಟ್ಟು 3ನೇ ಚೈನಿಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋದು. ಬೀಡನ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಬೀಡ್ ಹಾಕ್ಕೊಂಡಾದ್ಮೇಲೆ 3ನೇ ಚೈನಿಗೆ ಒಂದ್ಸಲಿ ಇಲ್ಲಿ ಚೈನಲ್ಲಿ ಹೋಲ್ ಕಾಣಿಸುತ್ತಲ್ಲ, ಆ ಹೋಲ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 2ನೇ ಚೈನಿಗೆ ಒಂದ್ಸಲಿ ಲಾಕು, ಮತ್ತು ಫಸ್ಟ್ ಚೈನಿಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಪಕ್ಕದ ಹೋಲಿಗೆ ಒಂದ್ಸಲಿ ಲಾಕ್ ಮಾಡಿ ನೋಡಿ ಈ ಥರ ಬರುತ್ತೆ.
ಮತ್ತು ಅದ್ರ ಪಕ್ಕದೊಲಿಗೆ ಒಂದು ಸರಿ ಲಾಕ್ ಮಾಡಾದ್ಮೇಲೆ ಮತ್ತೆ 4 ಚೈನು, ಒಂದು ಬೀಡ್ ಹಾಕ್ಕೊಳ್ಳೋದು, ಮತ್ತು 3ನೇ ಚೈನಿಂದ ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೊಂಬರೋದು. ಒಂದೊಂದು ಗ್ಯಾಪಿಗೂ ಒಂದೊಂದು ಚೈನಿಗೂ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಬರೋದು. ತುಂಬ ಈಸಿ ಇದೆ ಡಿಸೈನು. ಒಂದ್ಸಲಿ ಗಮನ ಇಟ್ಟು ನೋಡಿಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಇಲ್ಲಿ ನನಗೆ ಒಂದು ಆರ್ಚಿಗೆ 7 ಸ್ಟಿಕ್ಗಳು ಬಂದಿದೆ ನೋಡಿ, ಎಷ್ಟು ಸ್ಟಿಪ್ಪಾಗಿ ಕೂಡ ಇದೆ. ಚೆನ್ನಾಗಿ ಬರುತ್ತೆ ಡಿಸೈನು. ನಿಮಗೇನಾದರೂ ಈಗ ಬೀಡ್ಸ್ ಬೇಡ ಅಂತಂತಂದರೆ ಹಾಗೆ ಕೂಡ ಮಾಡ್ಕೊಬೋದು. ಮತ್ತು 4 ಚೈನ್ ಹಾಕ್ಕೊಂಡು ನಾನು ಸ್ಟಿಕ್ನ ಇಷ್ಟೇ ಉದ್ದ ಮಾಡ್ಕೊಂಡಿದ್ದೀನಲ್ಲ, ನೀವು ಬೇಕಾದರೆ ಇನ್ನು ಸ್ವಲ್ಪ ಉದ್ದ ಬೇಕಂತಂದರೆ 5 ಚೈನು 6 ಚೈನು ಆ ಥರ ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಮತ್ತು ಈ ಆರ್ಚ್ ಡಿಸೈನ್ ಪೂರ್ತಿ ಸ್ಟಿಕ್ ಕಂಪ್ಲೀಟ್ ಆದಾದಮೇಲೆ 3 ಚೈನ್ದು ಲಾಕ್ ಏನಿದೆ ಆ ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು 3 ಚೈನ್ ಹಾಕ್ಕೊಂಡು 3 ಚೈನಿಂದು ಲಾಕ್ ಇದೆಯಲ್ಲ, ಇದು 3 ಚೈನ್ ಲಾಕ್ ಇದೆಯಲ್ಲ, ಈ ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನು ಇಲ್ಲಿ ಬೇಕಾದರೆ ನೀವು 3 ಕುಚ್ಚು ಬೇಕಾದರೂ ಕಟ್ಕೊಬೋದು, ಅಥವಾ ಒಂದೇ ಕುಚ್ಚು ಬೇಕಾದರೂ ಕಟ್ಕೊಬೋದು. ಆ ಥರ ಕೂಡ ಇಲ್ಲಿ ಆಪ್ಷನ್ ಇದೆ ನಿಮಗೆ. 3 ಕುಚ್ಚು ಕಟ್ಟೋದಾದರೆ ಪಕ್ಕನೇ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಈ 3 ಚೈನ್ದು 3 ನಿಮಗೆ ಗ್ಯಾಪ್ ಸಿಗುತ್ತೆ. ಆ 3 ಗ್ಯಾಪಲ್ಲೂ ಒಂದೊಂದು ಕುಚ್ಚು ಬೇಕಾದರೆ ಕಟ್ಕೊಬೋದು. ಇಲ್ಲ ಒಂದೇ ಕಟ್ತೀನಿ ಅಂತಂದರೆ ಮಧ್ಯದಲ್ಲಿ ಒಂದು ಬೇಕಾದರೆ ಕುಚ್ಚು ಕಟ್ಕೊಬೋದು. ನಾನು ಇಲ್ಲಿ ಸಿಂಗಲ್ ಕುಚ್ಚು ಮಧ್ಯದಲ್ಲಿ ಒಂದೊಂದೇ ಸಿಂಗಲ್ ಕುಚ್ಚು ಕಟ್ತಿದ್ದೀನಿ. ಅದೇ ಥರ ಬೇಕಾದರೆ ಕಟ್ಕೊಬೋದು ನೀವು. ನಾನು ಇದೇ ರೀತಿ ಡಿಸೈನ್ ಪೂರ್ತಿ ಸ್ಯಾರಿಗೂ ನಾನು ಕಂಟಿನ್ಯೂ ಮಾಡಿ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಫೈನಲ್ ಲುಕ್ಕು ಹೀಗೆ ಬಂದಿದೆ. ನಾನಿಲ್ಲಿ ಕುಚ್ಚುಗಳನ್ನ 2 ಕಲರ್ ಥ್ರೆಡ್ಡಲ್ಲಿ ಕಾಂಬಿನೇಷನ್ ಮಾಡಿ ಕಟ್ಕೊಂಡಿದ್ದೀನಿ. ಇದೇ ಥರ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್